ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂತಹ ದರ್ಶನ್ಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. ಮನೆಯೂಟ ಸಿಗುತ್ತೆ, ಆರಾಮಾಗಿ ಮನೆಯೂಟ ಮಾಡಬಹುದು, ತಲೆದಿಂಬು ಬರುತ್ತೆ, ಹಾಸಿಗೆ ಸಿಗುತ್ತೆ, ಎಲ್ಲ ಕನಸುಗಳಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಮನೆಯೂಟದ ವಿಚಾರದಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ, ಮತ್ತೆ ನಿರಾಸೆ ಎದುರಾಗ್ತಾ ಇದೆ. ಇನ್ನು ಮನೆಯೂಟದ ನಿರೀಕ್ಷೆಯಲ್ಲಿ ಇದ್ದಂತಹ ದರ್ಶನ್ಗೆ ಜೈಲಾಧಿಕಾರಿಗಳೇ ಶಾಕ್ ಕೊಟ್ಟಿದ್ದಾರೆ. ಇನ್ನು ಕೋರ್ಟ್ನಲ್ಲೂ ಕೂಡ ಈ ವಿಷಯ ಇದ್ದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೆ ಇದು ಅವರ ಮೇಲೆ ಬಿಟ್ಟಿದ್ದು ಅಂತ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ಇನ್ನು ಮನೆಯೂಟ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಂತಹ ದರ್ಶನ್ಗೆ ಜೈಲಾಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದರ್ಶನ್ಗೆ ಮನೆಯೂಟ ಕೊಡೋದಕ್ಕೆ ಜೈಲಾಧಿಕಾರಿಗಳು ನಿರಾಕರಣೆ ಮಾಡಿದ್ದಾರೆ. ಇನ್ನು ದರ್ಶನ್ಗೆ ಮನೆಯೂಟ ಕೊಡುವಂತಹ ಸ್ಥಿತಿ ಇಲ್ಲ, ಯಾಕಂದರೆ ಯಾವುದೇ ರೀತಿಯಾದಂತಹ ಅನಾರೋಗ್ಯದ ಸಮಸ್ಯೆ ದರ್ಶನ್ಗೆ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಅವರು ಬರುವಂತಹ ಸಂದರ್ಭದಲ್ಲೂ ಕೂಡ ಫಿಟ್ ಆಗಿದ್ರು, ಜೈಲಿನಲ್ಲೂ ಕೂಡ ಫಿಟ್ ಆಗಿ ಇದ್ದಾರೆ. ಹೀಗಾಗಿ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಮನೆ ಊಟಕ್ಕಾಗಿ ಹೈಕೋರ್ಟ್ ಮೊರೆ ಹೋಗಿದ್ರು ದರ್ಶನ್. ಇನ್ನು ಕೋರ್ಟ್ಗೆ ವರದಿ ಸಲ್ಲಿಕೆ ಕೂಡ ಜೈಲಾಧಿಕಾರಿಗಳು ಮಾಡ್ತಾರೆ. ಊಟ ಕೊಡಬೇಕಾ ಅಥವಾ ಕೊಡಬಾರ್ದಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ಮೇಲೆ ಕೋರ್ಟ್ ಬಿಟ್ಟಿತ್ತು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಕೇಳಿತ್ತು. ಇದೀಗ ಕೋರ್ಟ್ಗೆ ಜೈಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಸಲ್ಲಿಕೆ ಮಾಡ್ತಾರೆ. ನಾಳೆ ಕೋರ್ಟ್ಗೆ ವರದಿ ಸಲ್ಲಿಸೋದಕ್ಕೆ ಅಂತ ಜೈಲಾಧಿಕಾರಿಗಳು ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಜೈಲು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದೇನು ಹಾಗಾದರೆ ಅದನ್ನು ನೋಡ್ತಾ ಹೋಗೋದಾದರೆ ಜೈಲಲ್ಲಿ ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇಲ್ಲ, ಹೀಗಾಗಿ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ, ದರ್ಶನ್ಗೆ ಮನೆಯೂಟ ಕೊಡುವಂತಹ ಸ್ಥಿತಿ ಈಗ ಬಂದಿಲ್ಲ ಅಂತ ಜೈಲಾಧಿಕಾರಿಗಳು ವರದಿ ಕೊಡಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಎಲ್ಲ ಕೈದಿಗಳಂತೆ ದರ್ಶನ್ ಕೂಡ ಒಬ್ಬ ವಿಚಾರಣಾಧೀನ ಕೈದಿ, ಹೀಗಾಗಿ ಕೈದಿಗಳ ಭೇದ ಭಾವ ಮಾಡೋದಕ್ಕೆ ಆಗೋದಿಲ್ಲ. ಜೈಲಲ್ಲಿ ಆರೋಗ್ಯಕರವಾಗಿರುವಂತಹ ಆಹಾರ ನೀಡಲಾಗ್ತಾ ಇದೆ, ಪೌಷ್ಟಿಕಾಂಶವಿರುವಂತಹ ಊಟ ಕೊಡಲಾಗ್ತಾ ಇದೆ, ಹೀಗಾಗಿ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಅದೇ ರೀತಿಯಾಗಿ ದರ್ಶನ್ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಯಾವುದೇ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇಲ್ಲ. ಅದೇ ರೀತಿಯಾಗಿ ಜೈಲಿಗೆ ಬರುವಂತಹ ಸಂದರ್ಭದಲ್ಲೂ ಕೂಡ ಫಿಟ್ ಆಗಿದ್ದರು, ಈಗಲೂ ಕೂಡ ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇಲ್ಲ. ಹೀಗಾಗಿ ಮನೆಯೂಟ ಕೊಡುವಂತಹ ಅವಶ್ಯಕತೆ ಇಲ್ಲ, ಅಂತಹ ಪರಿಸ್ಥಿತಿ ಬಂದಿಲ್ಲ. ಹೀಗಾಗಿ ಮನೆಯೂಟ ಕೊಡದೇ ಇರೋದಕ್ಕೆ ಒಂದು ವರದಿ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ದರ್ಶನ್ಗೆ ಊಟದ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇದೆ.